ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇಲ್ಲಿಗೆ ಬಂದಿರೋದು ಪ್ರತಿ ತಿಂಗಳು 27 ಅಥವಾ 28ನೇ ತಾರೀಕು ನಿಧಿ ಆಪ್ತ ನಿಕಟ್ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು PF ಆಫೀಸ್ ಮುಂದೆ ಸುಮಾರು 3 ವರ್ಷಗಳಾಯಿತು. 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 38 ತಿಂಗಳಿನಿಂದ ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ನಮ್ಮ ಏನು ಅಹವಾಲಿದ್ದಾವೆ, ಏನು ಬೇಡಿಕೆಗಳಿದ್ದಾವೆ ಅವನ್ನ ಸವಿಸ್ತಾರವಾಗಿ ನಮ್ಮ PF ಅಧಿಕಾರಿಗಳಿಗೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಗೆ ಸಲ್ಲಿಸ್ತಾ ಇದ್ದೀವಿ. 4ನೇ ವರ್ಷ ಆದರೂ ಕೂಡ ಯಾವುದೇ ವಿಧವಾದ ಬೆಳವಣಿಗೆ ಆಗಿಲ್ಲ. ಸ್ನೇಹಿತರೆ, ನಾವು ಈ ಬೆಳವಣಿಗೆ ಆಗದಿರ ಇರ್ತಕ್ಕಂಥದ್ದು ನನ್ನ ತಿಳಿದ ಮಟ್ಟಿಗೆ ಒಂದೇ ಒಂದು ಕಾರಣ ಅನ್ನಿಸ್ತದೆ. ಏನಂದ್ರೆ ನಾವೆಲ್ಲ ವಯಸ್ಸಾಗಿರೋದು ಮುದುಕರು ಅಂತ. ಕೇಂದ್ರ ಸರ್ಕಾರದವರು ಕೂಡ ಅವರ ಮನಸ್ಸಲ್ಲಿ ಕೂಡ ಇದೇ ಭಾವನೆ ಇದೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂತಂದ್ರೆ 60 ವರ್ಷ ಮೇಲ್ಪಟ್ಟವರು ಬಹಳ ವರ್ಷಗಳ ಕಾಲ ಉಳಿಯಲ್ಲ. ಒಂದೊಂದು ವರ್ಷ 6 ತಿಂಗಳು, 1 ವರ್ಷ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಒಂದು 10,000 20,000 ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಯಾಕೆ ಅನ್ನೋ ಭಾವನೆ ಇರ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಗ್ರ ಹೋರಾಟದ ಒಂದು ಹಮ್ಮಿಕೊಂಡ್ರೆ ಮಾತ್ರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋಕೆ ಸಾಧ್ಯತೆ ಆಗುತ್ತೆ. ಆದರೆ ಜನ ಕಡಿಮೆ ಅಂತ ಏನು ಬೇಜಾರು ಬಿಡಬೇಡಿ. ಯಾಕಂದ್ರೆ ಎಲ್ಲರೂ 60 ವರ್ಷ ಮೇಲ್ಪಟ್ಟವರು. ಅದಕ್ಕೋಸ್ಕರ ಏನೋ ಒಂದು ಮನಸ್ಸಿಗೆ ಏನೋ ಒಂದು ಕಾಯಿಲೆ ಆಗಲಿ, ಆರೋಗ್ಯದ ದೃಷ್ಟಿಯಿಂದ ಆಗಲಿ, ಮನೆಯಲ್ಲಿ ಸಮಸ್ಯೆಗಳಾಗಲಿ ಇದ್ದೇ ಇರ್ತವೆ. ಆದರೆ ಪ್ರತಿ ತಿಂಗಳು ಉದ್ದಕ್ಕೂ ನಾವೇನು ಎಲ್ಲಾ ಕಡೆನೂ ಪ್ರತಿಭಟನೆ ಮಾಡ್ತಾ ಇಲ್ಲ. ತಿಂಗಳಿಗೆ ಒಂದು ಸಾರಿ PF ಆಫೀಸ್ ಮುಂದೆ ತಿಂಗಳ ಮೊದಲನೇ ಭಾನುವಾರ ಲಾಲ್ಬಾಗ್ ಅಲ್ಲಿ ಅಷ್ಟೇ ಸ್ನೇಹಿತರೆ. ಇನ್ನು 3 ತಿಂಗಳು 4 ತಿಂಗಳು ಏನಾದ್ರು ರಾಷ್ಟ್ರೀಯ ನಾಯಕರು ಏನಾದ್ರು ಕರೆ ಕೊಟ್ಟಾಗ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೀವಿ. ಈ ಹಿಂದೆ ಒಂದು 3-4 ಸಾರಿ ಕೂಡ ನಮ್ಮ ನಾಯಕರೆಲ್ಲ ಸೇರಿ ಮಾಡಿದ್ದಾರೆ. ತಾವೆಲ್ಲರೂ ಭಾಗವಹಿಸಿದ್ದೀರಾ. ನಮ್ಮ ಶಕ್ತಿ ಎಷ್ಟಿದೆ, 60 ವರ್ಷ ಮೇಲ್ಪಟ್ಟವರ ಶಕ್ತಿ ಎಷ್ಟಿದೆ ಅಂತ ಅಂದ್ಬಿಟ್ಟು 3-4 ಸಾರಿ ತೋರಿಸಿದೀವಿ, ಫ್ರೀಡಂ ಪಾರ್ಕ್ ಅಲ್ಲಿ ತೋರಿಸಿದೀವಿ. ಅದೇ ತರ ಈಗ ಅಧಿವೇಶನಗಳೇನೋ ಬರ್ತಾನೆ ಇರ್ತವೆ. ಜನವರಿ ಅಧಿವೇಶನ ಅಂತಾರೆ, ಮಳೆಗಾಲದ ಅಧಿವೇಶನ ಅಂತಾರೆ, ಚಳಿಗಾಲದ ಅಧಿವೇಶನ ಅಂತಾರೆ, ಬೆಚ್ಚಗಿರುವ ಅಧಿವೇಶನ ಅಂತಾರೆ, ಎಲ್ಲ ನಡೆಸ್ಕೊಂಡು ಅವರೇ ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮದು PFಗೆ ನಮ್ಮ PPS 95 ಏನಿದೆ ನಮ್ಮ ಬೇಡಿಕೆಗಳು ಒಬ್ಬರು ಕೂಡ ಚಕಾರ ಎತ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವೇನಿದ್ರು ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಉಗ್ರವಾದ ಹೋರಾಟಕ್ಕೆ ಒಂದು ಮಾರ್ಗ ಹುಡುಕೊಂಡು ಆ ಮಾರ್ಗದ ಮುಖಾಂತರ ಏನಾದ್ರೂ ಈ ಸಾರಿ ಉಗ್ರವಾದ ಹೋರಾಟ ಯಾವ್ದಾದ್ರು ಪ್ರತಿಭಟನೆ ಮಾಡಿದೀವಿ ಅಂತಂದ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಸುವವರೆಗೂ ನಾವು ಎದ್ದು ಬರಬಾರ್ದು. ಅದೇನೇ ಆಗ್ಲಿ, ಏನಾಗ್ತದೆ, ಏನಾಗ್ಬೋದು, ನಾವು 65-70 ವರ್ಷದವ್ರಿಗೆ ಬೇರೆ ಏನೇನೋ ರಾಶಿಗಳಿರ್ತಾವ, ಏನೂ ಇಲ್ಲ. ನಾವು ಕಾನೂನು ಕೈಗೆ ತಗೊಂತ ಇಲ್ಲ. ಕಾನೂನಕ್ಕೆ ಏನು ಅನುಗುಣವಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನ್ ಕೊಟ್ಟಿದೆ ಅದನ್ನೇ ಕೇಳ್ತಾ ಇದ್ದೀವಿ. ನಾವ್ ಯಾರಿಗೂ ನಿಂದಿಸ್ತಾ ಇಲ್ಲ, ಯಾವ ಸರ್ಕಾರಕ್ಕೂ ನಿಂದಿಸ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈಗ ಈ ಅಧಿವೇಶನ ಮಾರ್ಚಲ್ಲಿ ಮುಗಿತಾರೆ. ಮಾರ್ಚ್ ತಿಂಗಳು ಪೂರ್ತಿ, ಆ ಮಾರ್ಚ್ ತಿಂಗಳು ನೋಡ್ಕೊಂಡು ನಮ್ಮ EPS 95 ನಿವೃತ್ತರ ಬಗ್ಗೆ ಏನಾದರೂ ಅಲ್ಲಿ ಕೇಂದ್ರ ಸರ್ಕಾರ ಏನಾದ್ರು ಒಂದು ನೋಡೋಣ ಅಂತ ಕಣ್ಣು ತೆಗಿಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟಕ್ಕೆ ನಾಂದಿ ಆಡಬೇಕು. ಹೋರಾಟಕ್ಕೆ ಒಂದೇ ದಾರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಸಿದ್ಧರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಈಗ ನಾನು ಈ 4 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ 4 ಮುಕ್ತಾಯ.